ಪ್ರೀತಿಯ ವೀಕ್ಷಕರೇ, ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ವೈಮನಸ್ಸು, ಜೊತೆಗೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡಿದೆಯಾ? ಎಸ್ ವೀಕ್ಷಕರೇ, ಈ ಪ್ರಶ್ನೆ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಗೊತ್ತು, 1.5 ವರ್ಷದಿಂದ ಬಿಡದಿಯಲ್ಲಿ ನಡೆದಿದ್ದ ರೈತರ ಪ್ರತಿಭಟನೆಗೆ ಜೆಡಿಎಸ್ ಪೂರಕವಾಗಿ ಸಪೋರ್ಟ್ ಮಾಡ್ತಾ ಇತ್ತು. ಆದರೆ ಬಿಜೆಪಿ ಯಾವುದೇ ಸಪೋರ್ಟ್ ಮಾಡ್ತಾನೇ ಇರಲಿಲ್ಲ. ಆದರೆ ಹೈಕಮಾಂಡಿನ ಒತ್ತಡದಕ್ಕೆ 1-2 ಸಲ ಬಿಜೆಪಿಯ ನಾಯಕರು ಬಿಡದಿಗೆ ಹೋಗಿ ಬಂದಿದ್ರು. ವೀಕ್ಷಕರೇ, ಇದೆಲ್ಲ ಹಳೆ ವಿಷಯ ಆದ್ರೂ ಈಗ ಜೆಡಿಎಸ್ ಒಂದು ಹೆಜ್ಜೆನ ಮುಂದೆನೇ ಇಟ್ಟಿದೆ. ಅದೇನಪ್ಪಾ ಅಂದ್ರೆ, ರೈತರ ಪರವಾಗಿ ನಾವು ಇದ್ದೇವೆ ಅಂತ ಹೇಳಿಕೊಂಡು ಬಿಡದಿಯ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ಹೊರಗೆ ಪಾದಯಾತ್ರೆ ಹೊರಟಿದೆ. ಅದರ ಜೊತೆಗೆ ಬಿಜೆಪಿಯ ಕೆಲವು ನಾಯಕರು ಮಾತ್ರ ಸಪೋರ್ಟ್ ಮಾಡಿದ್ದಾರೆ. ಆದರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಅಂದಿಕೊಂಡ BY ವಿಜೇಂದ್ರ ಅವರು ಮಾತ್ರ ಜೆಡಿಎಸ್ ಜೊತೆ ಸಪೋರ್ಟ್ ಮಾಡ್ತಾ ಇಲ್ಲ. ಎಸ್ ವೀಕ್ಷಕರೇ, ಜೆಡಿಎಸ್ ಮತ್ತೆ ಬಿಜೆಪಿಯ ಕಾರ್ಯಕರ್ತರು ಒಗ್ಗಟ್ಟಾಗಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಹೋಗ್ತಾ ಇದ್ರೆ, ಆದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕಾಂಗ್ರೆಸ್ಸಿನ DK ಶಿವಕುಮಾರ್ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಜೆಡಿಎಸ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕಪ್ಪ ಈ ಪ್ರಶ್ನೆ ಎದ್ದಿದೆ ಅಂದ್ರೆ, ನೋಡಿ, ಬಿಡದಿಲ್ಲಿ ನಡೀತಾ ಇರೋ ಹೋರಾಟಕ್ಕೆ BY ವಿಜೇಂದ್ರ ಹೋಗಲ್ಲ. ಹೋರಾಟದ ಮತ್ತೆ ಪಾದಯಾತ್ರೆಯ ಪೂರ್ವ ಸಭೆಗೂ ಸಹ ವಿಜೇಂದ್ರ ಹೋಗಲ್ಲ. ಮೊನ್ನೆಯ ಪಾದಯಾತ್ರೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಹೊಂದಾಣಿಕೆಯಲ್ಲಿ ಪ್ಲಾನ್ ಮಾಡಿ ಹೊರಟರೆ, ಇದೇ ವಿಜೇಂದ್ರ ಕಾಂಗ್ರೆಸ್ಸಿನ MLA ಹಾಗೂ ಸಚಿವ ಮಧು ಬಂಗಾರಪ್ಪ ಹತ್ರ ಮಾತಾಡಿದಂತ ಕೆಲವು ವಿಷಯಗಳು ಎಸ್ ವೀಕ್ಷಕರೇ, ಯಾಕಪ್ಪ ಅಂದ್ರೆ, ಮಧು ಬಂಗಾರಪ್ಪನವ್ರು ಕೇಳ್ತಾರೆ, ಏನು ಹೋರಾಟ ಜೋರ ಹಾಗೆ ಹೀಗೆ ಅಂತ. ಅದಕ್ಕೆ ಮಾರ್ಮಿಕವಾಗಿ ವಿಜೇಂದ್ರ ಅವರು ಉತ್ತರ ಕೊಡ್ತಾರೆ, ಇಲ್ಲ, ಇದು ಸಾಂಕೇತಿಕವಾಗಿ ಮಾತ್ರ ಹೋರಾಟಕ್ಕೆ ಹೋಗ್ತಾ ಇದೀವಿ, ನಮ್ಮ ಬೆಂಬಲ ಇಲ್ಲ. ನಾನು ಐ ಹ್ಯಾವ್ ನಾಟ್ ಫಾಲೋಡ್ ಜೊತೆಗೆ ಅಲ್ಲಿ ಹೋರಾಟಕ್ಕೆ ಬರುವ ಪ್ರತಿಯೊಬ್ಬರೂ ಸಹ ಅಮೌಂಟ್ ನ ತಕೊಂಡಿದ್ದಾರೆ ಅಂತ ಇಲ್ಲದ ಸುಳ್ಳನ್ನು ಹೇಳಿ ಜನರ ದಾರಿ ತಪ್ಪಿಸುತ್ತಿದ್ದಾರೆ. ಆದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಬಿಜೆಪಿಯ ಹೈಕಮಾಂಡ್ಗೆ ಇದೆಲ್ಲ ಗೊತ್ತಾಗ್ತಾ ಇಲ್ವಾ? ವಿಜೇಂದ್ರ ಅವರು ಕಾಂಗ್ರೆಸ್ಸಿನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಆದರೆ ರಾಜ್ಯದಲ್ಲಿ ಬಿಜೆಪಿ ನೆಲ ಕಚ್ಚುತ್ತೆ ಅಂತ ರಾಜ್ಯ ಬಿಜೆಪಿ ಬಗ್ಗೆ ಹೈಕಮಾಂಡ್ಗೆ ಗೊತ್ತಾಗ್ತಾ ಇಲ್ವಾ ಅನ್ನೋದು ಒಂದು ಸಂಶಯ ಇದೆ. ಯಾಕಪ್ಪ ಅಂದ್ರೆ, ಯಡಿಯೂರಪ್ಪನವರು ಒಬ್ಬ ಬಿಜೆಪಿಯ ಮಾಸ್ ಲೀಡರ್, ಖಂಡಿತ ನಾವು ಒಪ್ಪಲೇಬೇಕು. ಜೊತೆಗೆ ಅವರು ಬಿಜೆಪಿನ ಕಟ್ಟಿ ಬೆಳೆಸಿದ್ದಾರೆ. ಹಂಗಂತ ಇಡೀ ಬಿಜೆಪಿನ ಅವರ ಕುಟುಂಬಕ್ಕೆ ಕೊಡುವುದು ಯಾವ ನ್ಯಾಯ ಹೇಳಿ? ಯಾಕಪ್ಪ ಅಂದ್ರೆ, ಕೊಟ್ಟಿದ್ರು, ಓಕೆ, ಇಡೀ ಬಿಜೆಪಿನ ಅವರ ಕುಟುಂಬಕ್ಕೆ ಕೊಟ್ಟರು. ಆದ್ರೆ ಆ ಕುಟುಂಬದ ನಾಯಕ ಅಂದ್ರೆ ವಿಜೇಂದ್ರ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಸಿನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರಾಜ್ಯದಲ್ಲಿರುವ ಬಿಜೆಪಿಯನ್ನು ನೆಲಸಮವಾಗಿ ತುಳಿತಾ ಇದ್ದಾರೆ. ಯಾಕೆ ಅಂದ್ರೆ, ನೀವೇ ಯೋಚನೆ ಮಾಡಿ, ಕಾಂಗ್ರೆಸ್ ಸರ್ಕಾರ ಬಂದು ಹಗರಣ ಮೇಲೆ ಹಗರಣ ನಡೀತಾ ಇದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷ ಒಂದು ಹೋರಾಟ ಮಾಡೋದಕ್ಕೂ ಅವ್ರ ಕೈಲಿ ಆಗ್ತಾ ಇಲ್ಲ. ಜೊತೆಗೆ ಯಾವುದ್ರಲ್ಲೂ ಇಲ್ಲ. ಜೊತೆಗೆ ನೋಡಿ, ಸಿದ್ದರಾಮಯ್ಯನವರ ಹೆಂಡತಿಯ ಹೆಸರಲ್ಲಿ 8 ಸೈಟ್ 10 ಸೈಟ್ ಮಾಡಿದ್ರು, ಕೋಟ್ಯಾಂತರ ರೂಪಾಯಿ ಹಗರಣ. ಅವ್ರು ವಾಪಸ್ ಕೊಟ್ಟಿದ ತಕ್ಷಣ ಸುಮ್ಮನಾದ್ರು. KPCC ಹಗರಣ, ಅದರಲ್ಲೂ ಸಹ ಅವ್ರು ಹೋರಾಟದ ವಿಫಲವಾದ್ರು. ಬಿಡದಿ ರೈತರ ಹೋರಾಟದಲ್ಲಿ ವಿಫಲ ಆದ್ರು. ಜೊತೆಗೆ ಮೊನ್ನೆ ನಡೀತಾ ಇರುವಂತ ಎಲ್ಲ ಪ್ರತಿಯೊಂದರಲ್ಲೂ ವಿಜೇಂದ್ರ ಅವರು ವಿಫಲ ಆಗ್ತಾನೆ ಇದ್ದಾರೆ. ಯಾಕೆ ಅಂದ್ರೆ, ಉಪಚುನಾವಣೆಯಲ್ಲಿ ವಿಫಲ. ಯಾಕೆ? ಯಾವ ಸೀಟು ಗೆಲ್ಲಿಸುವ ಇದ್ರಲ್ಲೇ ಇಲ್ಲ ಅವರು. ಹಿಂಗಿದ್ರು ಹೈಕಮಾಂಡ್ ಯಾಕೆ ಇನ್ನೂ ಅವ್ರನ್ನ ರಾಜ್ಯದ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅವರೇ ಹೇಳ್ಕೊಂಡಿದ್ದಾರೆ, ನಾನು ಮತ್ತೆ DK ಶಿವಕುಮಾರ್ ಅವರು ಇಬ್ರು ಬಿಸ್ನೆಸ್ ಪಾರ್ಟ್ನರು ಅಂತ. ಅವ್ರಿಗೆ ಬಿಸ್ನೆಸ್ ಪಾರ್ಟ್ನರ್ ಆದ ಮೇಲೆ ಅವರಿಗೆ ರಾಜಕಾರಣ ಬೇಕಾಗೇ ಇಲ್ಲ. ಈ ಬಿಜೆಪಿ ಹೈಕಮಾಂಡ್ ಯಾಕೆ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರಿಗೆ ಅಧಿಕಾರಕ್ಕೆ ಕೊಡ್ತಾ ಇಲ್ಲ, ಏಕೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಈಗ ಕುಮಾರಸ್ವಾಮಿ ಅವರು ಬಿಜೆಪಿಯ ನಾಯಕರ ಮೇಲೆ ಸಿಡಿದೆದ್ದಿರುವುದಂತೂ ನಿಜ. ಯಾಕೆಂದ್ರೆ ವಿಜೇಂದ್ರ ಅವರು ಈ ತರ ಮಾತಾಡಿರೋ ವಿಷಯ ಕುಮಾರಸ್ವಾಮಿ ಅವ್ರಿಗೆ ಕಿವಿಗೆ ತಲುಪಿದೆ. ಕುಮಾರಸ್ವಾಮಿ ಅವರು ಕೋಪ ಮಾಡಿಕೊಂಡು
ಬಿಜೆಪಿಯ ಹೈಕಮಾಂಡ್ ಅಮಿತ್ ಶಾ ಅವರಿಗೆ ಆಲ್ರೆಡಿ ವಿಷಯ ಮುಟ್ಟಿಸಿದ್ದಾರಂತೆ. ಈಗ ಅದಕ್ಕೆ ಬಿಜೆಪಿ ಹೈಕಮಾಂಡ್ ಗೊತ್ತಾಗಿದೆ, ನಮಗೂ ವಿಷಯ ತಲುಪಿದೆ, ಇದಕ್ಕೆ ಪರಿಹಾರ ಹುಡುಕಲೇಬೇಕು ಅಂತ ಅಮಿತ್ ಶಾ ಅವರು ಪ್ಲಾನ್ ಮಾಡಿದ್ದಾರಂತೆ. ಈಗ ಬಿಜೆಪಿ ಮತ್ತೆ JDS ಹೊಂದಾಣಿಕೆಯಲ್ಲಿ ಹೋಗಿ ಕಾಂಗ್ರೆಸ್ ಅನ್ನು ಮಟ್ಟ ಹಾಕಬೇಕು ಅಂತ ಹೊರಟರೆ, ಇದೇ ವಿಜೇಂದ್ರ ಅವರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾ JDS ಅನ್ನೇ ಮುಗಿಸಲು ಪ್ಲಾನ್ ಮಾಡ್ತಿದ್ದಾರಾ ಅನ್ನುವ ಯೋಚನೆ ಬರ್ತಾ ಇದೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಮುಂದುವರಿಬೇಕಾ ಇಲ್ವಾ ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.